ಅಮ್ಮನ ಬಗ್ಗೆ ಮಾತಾಡಲೇಬೇಕು. ಅಮ್ಮ ಒಂದು 60-65 ವರ್ಷ ಇಂಡಸ್ಟ್ರಿಯಲ್ಲಿ ಸವಸಿದ್ದಾರೆ. ಸೊ ಅಮ್ಮ ಆಗಿ ಒಬ್ಬ ಕಲಾವಿದೆಯಾಗಿ ಹೆಂಗೆ ನೋಡ್ತೀರಿ? ಒಬ್ಬ ಅಮ್ಮ ಆಗಿ ಶಿ ಇಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ವಿ ಹ್ಯಾವ್, ಮೀ ಆ್ಯಂಡ್ ಮೈ ಸಿಸ್ಟರ್. ಎಸ್, ನಮ್ಮ ಕೆಲಸ ಯಾವುದೂ ಇಷ್ಟ ಆಗಲ್ಲ. ಹೌದಾ? ಹೌದು. ಆಮೇಲೆ ಎಲ್ಲೋ ಒಂದು ಕಡೆ ಏನು ಹೇಳು ಅಂದಿರ್ತೀನಿ, ಅದು ಹೇಳು ಅಲ್ಲ, ಕನ್ನಡ ಕರೆಕ್ಟಾಗಿ ಮಾತಾಡು. ಅಮ್ಮ ಆ್ಯಂಕರಿಂಗ್ ಲಿಬರ್ಟಿ ಅಮ್ಮ ಅದು. ಇವಾಗ ಏನೈತೆ ಪಿಕ್ಚರಲ್ಲಿ ಅಂದಿರ್ತೀನಿ, ಐತೆ ಅನ್ಬಾರ್ದು ಕಣೋ, ಏನಿದೆ ಅಂತ ಹೇಳ್ಬೇಕು. ನಾನು ರಾಜ್ಕುಮಾರ್ ಫ್ಯಾನು, ಐತೆ ಅಂತೀನಿ. ಹೊಟ್ಟೆ ಚಿರುಗುಡುತ್ತೈತೆ ಹಾಗೆ ಮುದ್ದೆ ಉಣ್ಣೋತು. ಇವಾಗ ಹೇಳು, ನಿನ್ನ ಹತ್ರ ಆರ್ಗ್ಯೂ ಮಾಡೋಕ್ಕಾಗಲ್ಲ, ಸ್ಪಷ್ಟವಾಗಿ ಮಾತಾಡಬೇಕು ಕನ್ನಡ ಅಂತ ಅವರು. ಸೊ ಕನ್ನಡ ಸ್ಪಷ್ಟವಾಗಿರಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಉದ್ದೇಶ. ಐ ಸೆಡ್ ಓಕೆ ಫೈನ್. ಬಟ್ ಆ್ಯಸ್ ಎನ್ ಆ್ಯಕ್ಟ್ರೆಸ್ ಶಿ ಈಸ್ ಅಮೇಝಿಂಗ್. ಶಿ ಈಸ್ ಸೋ ಮಚ್ ಆಫ್ ಎನರ್ಜಿ. ಭಗವಂತ ಹಂಗೆ ಇಟ್ಟಿರಪ್ಪ. ಏನಂದರೆ ಅವ್ರಿಗೆ ಮನೇಲಿದ್ದರೆ ಶಿ ಈಸ್ ನಾಟ್ ಗಿರ್ಜಾ ಲೋಕೇಶ್. ಶಿ ಡಸಂಟ್ ಲೈಕ್ ಟು ಸ್ಟೇ ಅಟ್ ಹೋಮ್. ಶಿ ವಾಂಟ್ಸ್ ಟು ಗೋ ಔಟ್, ಆಚೆ ಕಡೆ ಹೋಗಬೇಕು, ಯಾವುದೋ ಒಂದು ಫಂಕ್ಷನ್ಗಾದರೂ ಹೋಗಬೇಕು. ಕಾಲಿಗೆ ಯಾವಾಗಲೂ ಚಕ್ರ ಕಟ್ಕೊಂಡಿರ್ತಾರೆ. ಶೂಟಿಂಗ್ ಅಂದ್ಬಿಟ್ರೆ ಶಿ ಈಸ್ ಇನ್ ಹರ್ ಹ್ಯಾಪಿ ಪ್ಲೇಸ್. ಶಿ ಲವ್ಸ್ ಟು ವರ್ಕ್. ಕಾಯಕವೇ ಕೆಲಸ. ಕೊನೆವರೆಗೂ ನೀವು ಶಕ್ತಿ ಇರೋವರೆಗೂ ಕೊನೆವರೆಗೂ ಕೆಲಸ ಮಾಡ್ರು. ನಿಮ್ಮ ಕೆಲಸನೇ ನೀವು ಹೋದ್ಮೇಲೆ ನಿಮ್ಗೆ ಗುರ್ತು ಸಿಗೋದು, ರೆಕಗ್ನಿಷನ್ ಅಂತ ಇರೋದು ಕೆಲಸನೇ. ಸೊ ಕೀಪ್ ವರ್ಕಿಂಗ್ ಅಂತ ಶಿ ಪುಷಸ್ ಇಟ್. ಸೊ ಆ ಥರ ಮೊನ್ನೆ ಹೇಳಿದ್ನಲ್ಲ, ಈ ಪ್ರಚಾರದ ಅಬ್ಬರದಲ್ಲಿ ಏನೇನೋ ಯೋಚನೆಗಳು, ಫೈನಾನ್ಸ್ಗಳು, ಅದು ಇದೆಲ್ಲ. ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದಾಗ ನನ್ನ ಹತ್ರ ದುಡ್ಡು ಕಮ್ಮಿ ಇತ್ತು ಅಂದಾಗ 9 ಲಕ್ಷ ರೂಪಾಯಿ ಒಡವೆ ಕೊಟ್ಬಿಟ್ರು. ತಗೋ, ಇದನ್ನು ಫಸ್ಟ್ ತೊಗೊಂಡೋಗಿಡು, ನೀನು ಫಸ್ಟ್ ನಿಮ್ಮ ತಂದೆ ಹೆಸರಲ್ಲಿ ಮಾಡಿದ್ಯಾ, ಐ ವಾಂಟ್ ಯು ಟು ಡೂ ಇಟ್ ಪ್ರಾಪರ್ಲಿ. ಏನು ಮಾಡ್ತೀಯೋ ಬಿಡ್ತೀಯೋ, ಪ್ರಾಜೆಕ್ಟ್ ಹಿಟ್ ಆಗುತ್ತೋ ಬಿಡುತ್ತೋ, ಬಂದವ್ರಿಗೆ ಕರೆಕ್ಟಾಗಿ ಊಟ ಹಾಕಿ ಕಳಿಸ್ಬೇಕು. ನಮ್ಮ ಪ್ರೊಡಕ್ಷನ್ದು ಅದು ರೂಲ್ಸ್ ಇರಬೇಕು ಅಂತ ಕೊಟ್ಟು ಕಳಿಸಿದ್ರು. ಮೊನ್ನೆ ಹಿಂಗೆ ಫೈನಾನ್ಸಲ್ಲಿ ಎಲ್ಲ ಇರುತ್ತಲ್ಲ, ಅದು ಇದು ಅರೇಂಜ್ಮೆಂಟ್ಸು, ಮಣ್ಣು ಮಸಿ ಎಲ್ಲ. ಆಮೇಲೆ ಆ ಸಮಯಕ್ಕೆ ಬೇಕಾಗುತ್ತಲ್ಲ, ಅವಾಗ ಕರೆದ್ರು. ಏನು ಅಂತ, ಇಲ್ಲ ಏನೋ ಅರೇಂಜ್ ಮಾಡ್ತಾಯಿದ್ದೀನಿ. ಅಲ್ಲಿಟ್ಟಿರೋ ಒಡವೆ ಏನಕ್ಕೆ ತೊಗೊಂಡೋಗ, ನೀನು ಯಾರನ್ನೂ ಕೇಳೋದು ನಂಗೆ ಇಷ್ಟ ಇಲ್ಲ ಕಣ. ಹೋಗು, ನೀನು ಮಾಡ್ತಿರೋದು ಏನು ಸಿನಿಮಾಗೋಸ್ಕರ ತಾನೆ. ನೀನೇನು ಕಾರ್ ತೊಗೋತಾ ಇಲ್ಲ, ಬಂಗ್ಲೆ ತೊಗೋತಾ ಇಲ್ಲ, ಯಾರ ಮೇಲೂ ವೇಸ್ಟ್ ಮಾಡ್ತಾ ಇಲ್ಲ, ಯಾವುದೋ ಒಂದು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಸಿನಿಮಾಗೋಸ್ಕರ ತಾನೆ. ನನ್ನ ಒಡವೆಗಳಿದೆ, ತೊಗೊಂಡೋಗಿಡು, ಹೋಗು. ನನ್ನ ಮಗ ಯಾರ ಹತ್ರನೂ ಕೇಳೋದು ನಂಗೆ ಇಷ್ಟ ಇಲ್ಲ ಅಂದರೆ ಇವತ್ತಿಗೂ ಶಿ ಈಸ್ ಸಪೋರ್ಟಿವ್. ಆ್ಯಂಡ್ ಮೈ ವೈಫ್ ಆಲ್ಸೋ, ಶಿ ಈಸ್ ಲೈಕ್, ನಾನು ಎಲ್ಲ ಹಾಕೊಂಡು ಹೋಗ್ತೀನಿ ಸುಜಾ, ಏನು ನನಗೆ ಯಾಕೆ ಬೇಕು, ನೀನು ಸಿನಿಮಾಗೋಸ್ಕರ ಮಾಡ್ತಾಯಿದ್ಯಾ, ನಿನ್ನ ಕೆಲಸಕ್ಕೋಸ್ಕರ ಮಾಡು, ತೊಗೋ, ವೈ ಆರ್ ಯು ಇವನ್ ಬಾದರ್ಡ್. ಅದನ್ನ ಅಲ್ಮಾರಿಲಿ ಇಟ್ಟಿರ್ತೀವಿ, ಬ್ಯಾಂಕಲ್ಲಿ ಇಟ್ಟಿರ್ತೀವಿ, ತೊಗೊಂಡೋಗಿ ನೀನು. ಇಟ್ಸ್ ಯಾರ್ ಹಾರ್ಡ್ ಆ್ಯಂಡ್ ಮನಿ ದಟ್ ಯು ಬಾಟ್ ಇಟ್ ಟು ಮೀ, ವೆನ್ ಯು ವಾಂಟ್ ಇಟ್ ಯೂಸ್ ಇಟ್ ಅಂತ. ಅಷ್ಟು ಸಪೋರ್ಟಿವ್ ಭಗವಂತ. ಇನ್ನೂ ನಮ್ಗೆ ಆ ಥರದ್ದೆಲ್ಲ ಏನೂ ಇದು ಮಾಡದೇ ಇರಲಿ, ಬಟ್ ಅಷ್ಟು ಸಪೋರ್ಟ್ ಇದ್ದರೆ ಸಾಕು, ನಾವು ವಿ ಕ್ಯಾನ್ ವಿನ್. ಆ್ಯಂಡ್ ಮನಿ ಈಸ್ ಸಮಥಿಂಗ್ ದಟ್ ಈಸ್ ನೆಸೆಸರಿ. ನಮಗೆ ಅಯ್ಯೋ ಅಷ್ಟು ಬೇಕು ಅಂತ ದೇವರಣೆಗೂ ನಮ್ಮ ಮನೇಲಿ ಯಾರೂ ಇಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನ ಹೆಂಡ್ತಿ ಇಲ್ಲ. ಸೊ ಇಲ್ಲ ಅಂದಿದ್ರೆ ಅವಳು ನನಗೆ ಅದು ಬೇಕು ಇದು ಬೇಕು ಅಂದಿದ್ರೆ ನಾನು ಸ್ವರ್ಗ ಹೋಗ್ಬಿಡ್ತಾ ಇದ್ದೆ. ಲವ್ಲಿ. ಸೊ